ನಮಸ್ತೆ ವೀಕ್ಷಕರೇ, ಶುಭೋದಯ. ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ವೀಕ್ಷಕರೇ, ಇವತ್ತು ನವರಾತ್ರಿಯ 6ನೇ ದಿನ. ಈ 6ನೇ ದಿನ ದೇವಿಯನ್ನ ಯಾವ ರೂಪದಲ್ಲಿ ಆರಾಧನೆಯನ್ನ ಮಾಡಬೇಕು, ದೇವಿಯನ್ನ ಈ ದಿನ ಶ್ರದ್ಧಾ ಭಕ್ತಿಯಿಂದ ಆರಾಧನೆ ಮಾಡೋದ್ರಿಂದ ಯಾವೆಲ್ಲ ಫಲ ಸಿಗುತ್ತೆ, ಇವತ್ತಿನ ಆಚರಣೆಯ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿಸಿಕೊಡಲಾಗುತ್ತೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ನವರಾತ್ರಿಯ 6ನೇ ದಿನಕ್ಕೆ ಕಾಲಿಟ್ಟಿದ್ದೀವಿ. ಇವತ್ತಿನ ಆಚರಣೆಯ ಬಗ್ಗೆ, ಮಹತ್ವದ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕ್ರತುಶ್ಚ ಯಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿವಸದ ವಿಶೇಷತೆಯನ್ನು ಗಮನಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯನ ಶರದೃತು ಆಶ್ವೇಜ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರತಕ್ಕಂಥದ್ದು, ಪಂಚಮಿ ತಿಥಿ, ಅನುರಾಧ ನಕ್ಷತ್ರ ಈ ದಿವಸ. ವಸ್ತುತಃ ಈ ದಿವಸವೂ ಪಂಚಮಿ ಇದೆ. ನಿನ್ನೆ ನಾವು ಗಮನಿಸಿದ್ವಿ ಸ್ಕಂದಮಾತೆಯ ಆರಾಧನೆಯನ್ನು ಮಾಡುವುದು ಹೇಗೆ. ಅದು ಪಂಚಮಿ ದಿವಸ ಬಂದುಬಿಡುತ್ತೆ. ಈ ದಿವಸ ಕೂಡ ಪಂಚಮಿ ಇದೆ. ನವರಾತ್ರಿಯಲ್ಲಿ ಸಾಮಾನ್ಯವಾಗಿ ಹೀಗಾಗುತ್ತೆ. ಒಂದು ದಿವಸ ಉಪರಿ ಬಂದಿರುತ್ತೆ, ಇಲ್ಲ ಒಂದು ತಿಥಿ ವಿಸ್ತಾರವಾಗಿ ಬಿಟ್ಟಿರುತ್ತೆ. ಈ ಕಾರಣದಿಂದಾಗಿ ಈ ದಿವಸ ಕೂಡ ನೀವು ಲಲಿತಾರಾಧನೆ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ನಾಳೆ 6ನೇ ದಿವಸ, ವಸ್ತುತಃ ಭಾನುವಾರ, ನಾಳೆ ಆ ಕಾತ್ಯಾಯಿನಿಯ ಪೂಜೆಯನ್ನು ನಾಳೆ ಮಾಡ್ತಕ್ಕಂಥದ್ದು. ಆದರೆ ಅದನ್ನು ಈ ಹೊತ್ತೇ ನಾವು ತಿಳಿದುಬಿಡೋಣ. ನಾಳೆ ನಮ್ಮ ಜಾತಕ ಫಲ ಇರೋದಿಲ್ಲ, ಹೀಗಾಗಿ ನಾಳೆ ವಾರ ಭವಿಷ್ಯ ಇರುತ್ತಲ್ಲ, ಹೀಗಾಗಿ ಈ ದಿವಸವೇ 6ನೇ ದಿವಸದನ್ನು ತಿಳಿಲಿಕ್ಕೆ ಒಂದು ಅವಕಾಶ ಸಿಕ್ಕಾಗಿದೆ ಈ ದಿವಸ. ನಾವು ಮೊದಲ ದಿವಸದಿಂದ ಗಮನಿಸಿದ ಹಾಗೆ ನಾವು ಪ್ರಥಮಂ ಶೈಲಪುತ್ರೀತಿ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ, ಕೂಷ್ಮಾಂಡೇತಿ, ಚತುರ್ಥಕಂ ಪಂಚಮಂ ಸ್ಕಂದಮಾತೇತಿ, ಷಷ್ಠಂ ಕಾತ್ಯಾಯನೇತಿ ಚ. ನಾಳೆ 6ನೇ ದಿವಸ ಕಾತ್ಯಾಯಿನಿ. ಆ ಕಾತ್ಯಾಯಿನಿಯ ಮಹತ್ವ ಏನು, ಮಹಿಮೆ ಏನು, ನಾಳೆ ಏನನ್ನು ಸಮರ್ಪಣೆ ಮಾಡಬೇಕು, ಈ ದಿವಸವೇ ನಾವು ಅರ್ಥ ಮಾಡ್ಕೊಂಬೋಣ ಕಾಲ ಇರೋ ಕಾರಣದಿಂದಾಗಿ. ಕಾತ್ಯಾಯಿನಿ ಬಹಳ ವಿಶಿಷ್ಟವಾದ ಒಂದು ಅವತಾರ. ಮಹಿಷಾಸುರ ಅಂತಕ್ಕಂಥ ರಾಕ್ಷಸ ತುಂಬ 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 ದುಷ್ಟನಾಗಿದ್ದ. ಅವನು ತಪಸ್ಸು ಮಾಡಿದ್ದು ವಿಶೇಷವಾದ ಶಕ್ತಿ ಪಡೀಲಿಕ್ಕೆ. ತುಂಬ ಸುದೀರ್ಘವಾದ ತಪಸ್ಸನ್ನು ಮಾಡ್ದ, ಕಠಿಣವಾದ ತಪಸ್ಸನ್ನು ಅವನು ತಪಸ್ಸು ಮಾಡ್ದ. ಯಾವುದೇ ಒಂದು ಅಧಿಕಾರವನ್ನು, ಒಂದು ಫಲವನ್ನು ಪಡಿಬೇಕಾಗಿದ್ದರೆ ತಪಸ್ಸು ಬಹಳ ಮುಖ್ಯ ಅನ್ನೋದನ್ನು ಸೂಚಿಸ್ತಾ ಇದೆ. ಅದು ದೇವತೆಗಳಾಗಿರಲಿ, ರಾಕ್ಷಸರೇ ಆಗಿರಲಿ, ಯಾರೇ ಆಗಿರಲಿ, ಒಂದು ವಿಶಿಷ್ಟವಾದದ್ದನ್ನು ಸಂಪಾದಿಸಬೇಕು ಅಂತಂದರೆ ಹಾಗೆ ತಪಸ್ಸನ್ನು ತಪ್ಪಿಸಬೇಕಾಗತ್ತೆ. ಹೆಚ್ಚು ನಾವು ಬಿಸಿಗೆ, ತಾಪಕ್ಕೆ ಒಳಗಾಗಬೇಕಾಗತ್ತೆ. ಹಾಗಾದರೆ ಉತ್ಪನ್ನ, ಪ್ರಾಡಕ್ಟ್ ಅಂತಕ್ಕಂಥದ್ದೇನು ಅದು ನಮಗೆ ಸಂದಾಯವಾಗುತ್ತೆ. ಮಹಿಷಾಸುರ ಅಂತಕ್ಕಂಥವನು ಅಂಥ ಒಂದು ಕಠಿಣವಾದ ತಪಸ್ಸನ್ನು ಮಾಡ್ದ ಮತ್ತು ದೇವತೆಗಳಿಂದ ವಿಶೇಷ ವರವನ್ನು ಕೇಳಿಕೊಂಡ. ಏನು, ನನಗೆ ಯಾವುದೇ ಮರಣ ಬರಬಾರ್ದು ಅಂತ. ನೋಡಪ್ಪ, ಇದಕ್ಕೆಲ್ಲ ಅವಕಾಶ ಇಲ್ಲ. ಹುಟ್ಟಿದವನು ಸಾಯಲೇಬೇಕು, ಹೀಗಾಗಿ ಸಾವಿಲ್ಲದ್ದು ಬಹಳ ಕಷ್ಟ ಅಂತ. ಮಹಿಷಾಸುರ ಸರಿ, ಅವನು ಆಲೋಚನೆ ಮಾಡ್ದ, ಏನು ದೇವತೆಗಳು, ಯಾವುದೋ ಒಂದು ವಿಷಜಂತುಗಳು, ಮತ್ತೊಂದು ಇವುಗಳಿಂದ ನನಗೆ ಪ್ರಾಣಕ್ಕೆ ಕುತ್ತು ಬರಬಹುದು, ಹೀಗಾಗಿ ಇವರು ಯಾರಿಂದಲೂ ನನಗೆ ಸಾವು ಬರಬಾರ್ದು. ಆದರೆ ಸ್ತ್ರೀಯರಿಂದ ಬರಲಿ, ತೊಂದರೆ ಇಲ್ಲ. ಸ್ತ್ರೀಯಿಂದ ಬಂದರೆ ನನಗೇನು ತೊಂದರೆ ಇಲ್ಲ. ನಾನು ಹೆಣ್ಣು ಮಕ್ಕಳನ್ನು ಹೇಗೂ, ನನಗಿರ್ತಕ್ಕಂಥ ಶಕ್ತಿಯಲ್ಲಿ ಹೆಣ್ಮಕ್ಳು ಯಾವ ಧೂಳಿಪಟ ಅಂತ ಆ ರೀತಿಯಲ್ಲಿ ಕಡೆಗಣಿಸ್ದ. ಸ್ತ್ರೀ ಶಕ್ತಿ ಅಂತಕ್ಕಂಥದ್ದನ್ನು ಕಡೆಗಣಿಸಿದ್ರೆ ಅದು ಯಾವ ಶಕ್ತಿ ಆಗುತ್ತೆ ಅನ್ನೋದನ್ನು, ಅದಕ್ಕೆ ಉತ್ತರವಾಗಿದೆ ಈ ಕಾತ್ಯಾಯಿನಿ ಅಂತಕ್ಕಂಥದ್ದು. ಮತ್ತು ಅವನ ಹೇಗೆ ಭಂಡಾಸುರ ಇತ್ಯಾದಿ ಆ ಮಧುಕೈಟಬರು ಎಲ್ಲ ಅಟ್ಟಹಾಸವನ್ನು ಮೆರೆದ್ರೋ ಆ ರೀತಿಯಲ್ಲಿ ಈ ಮಹಿಷಾಸುರ ಅಂತಕ್ಕಂಥವನು ವಿಚಿತ್ರವಾದ ಶಕ್ತಿಯನ್ನು ಹೊಂದಿದ. ದೇವತೆಗಳನ್ನೆಲ್ಲ ಮತ್ತೆ ಮರ್ದನ ಮಾಡಿದ.
ಎಲ್ಲರನ್ನೂ ತುಳಿದು ಹಾಕಿಬಿಟ್ಟ. ನಂತರ ಯಥಾ ಪ್ರಕಾರ ದೇವತೆಗಳಿಗೇನು ಬೇರೆ ಎಂಥ ನೀವು ದೇವತೆಗಳಾಗಿರಬಹುದು, ಏನಪ್ಪ ಅವರಿಗೆ ಬಂತಲ್ಲ ಕಷ್ಟ ಅಂತಂದರೆ ಒಳ್ಳೆಯವರಿಗೆ ಕಷ್ಟ ಜಾಸ್ತಿ ಬರೋದು. ಈ ಹೊತ್ತಿಗೂ ನಾವು ಅಂದ್ಕೋತೀವಿ ಕಲಿಗಾಲ ಅಂತ. ವಸ್ತುತಃ ಮೀಮಾಂಸೆಯಲ್ಲಿ ಒಂದು ಮಾತು ಬರುತ್ತೆ, ನ ಕದಾಚಿತ್ ಅನೀದೃಶಂ ಜಗತ್ತು ಅಂತ. ಕಾಲ ಯಾವ ಕಾಲದಲ್ಲೂ ಬೇರೆಯಾಗಿಲ್ಲ. ಏನು ಕಾಣ್ತಾ ಇದ್ದೀವೋ ಅದೇ ಎಲ್ಲ ಕಾಲಗಳಲ್ಲೂ ಇದೆ. ದೇವತೆಗಳಿಗೆ ಏನು ಮಹಿಷಾಸುರನಿಂದ ಬರಲಿಲ್ವ ಸಂಕಟ, ಆ ಥರ ಕಲಿಯುಗ ಬೇರೆ ಏನೂ ಅಲ್ಲ. ನಾವು ನಮಗೆ ಹೊಸದಾಗಿ ಕಾಣ್ತಾ ಇದೆ ಅಷ್ಟೇ. ವಸ್ತುತಃ ಇದು ಇದ್ದದ್ದೇ. ಎಲ್ಲ ಕಾಲದಲ್ಲೂ ಎಲ್ಲ ರೀತಿಯ ದುಷ್ಟರು ದುರ್ಮಾರ್ಗರು ಇದ್ದದ್ದೇ. ಅದು ರಾಮಾಯಣದಲ್ಲಿ ಇರಲಿಲ್ವಾ? ರಾವಣಾಸುರನಿಗಿಂತ ಬೇಕಾ? ಅವನು ದುಷ್ಟನೇ. ದ್ವಾಪರದಲ್ಲಿ ಅಂಥ ಕೃಷ್ಣ ಇದ್ದ, ಅವನ ಸುತ್ತ ಇದ್ದಂಥವರೆಲ್ಲ ಇಂಥವರೇ ಆಗಿದ್ರಲ್ವ. ದುರ್ಯೋಧನ ಅವನ ಸೈನ್ಯವೇ ಸಾಕು, ಎಷ್ಟು ರಾಕ್ಷಸತ್ವ ಇತ್ತು ಅನ್ನಲಿಕ್ಕೆ. ಎಲ್ಲ ಕಾಲದಲ್ಲೂ ಇದೆ ಇದು. ನಾವು ಕಲಿಯುಗ ಅಂಥೇಳಿ ನಾವು ಕಲಿಯುಗವನ್ನು ಪಾಪ ಛೇಡಿಸಬೇಕಾಗಿಲ್ಲ. ಎಲ್ಲ ಕಾಲದಲ್ಲೂ ಇಂಥ ದುಷ್ಟತೆ ಅಂತಕ್ಕಂಥದ್ದು ಮೆರೆದಿದೆ, ಅದರ ಅಟ್ಟಹಾಸ ಮಾಡಿದೆ. ಅದನ್ನು ಈ ಕಥೆಗಳಲ್ಲೆಲ್ಲ ನಾವು ಕಾಣ್ತೀವಿ. ಇವನು ಮಹಿಷಾಸುರ ಅಂಥವನೇ. ಆದರೆ ಅವನಿಗೆ ಒಂದು ದಿವಸ ಸ್ವಪ್ನ ಆಗೋಯ್ತು. ಏನು? ಒಂದು ಸ್ತ್ರೀ ಮಹಾಮಾಯಾಶಕ್ತಿಯಾಗಿರ್ತಕ್ಕಂಥವಳು ಬಂದು ಅವನನ್ನು ವಧೆ ಮಾಡೋ ರೀತಿಯಲ್ಲಿ ಅವನಿಗೆ ಒಂದು ಕನಸಾಯಿತು. ಕನಸಿಂದ ಬೆಚ್ಚಿ ಬಿದ್ದ. ನನಗೆ ಅಂತ್ಯಕಾಲ ಬಂದುಬಿಡ್ತೇನೋ ಅಂತ. ಮಾರನೇ ದಿವಸ ಅವನು ಆ ಶಕ್ತಿಯನ್ನು ಕುರಿತಾಗಿ ತಪಸ್ಸನ್ನು ಮಾಡಿ ಮುಂದೆ ವಿನಂತಿ ಮಾಡಿಕೊಂಡ. ನನಗೆ ಕಷ್ಟ, ಮರಣ ಸಮೀಪ ಬಂದುಬಿಟ್ಟಿದೆ ಅನ್ನೋದು ಭಯ ಆಗಿದೆ ಅಂತ. ಹೌದು, ನಿನಗೆ ಮರಣ ಬಂದಿದೆ, ಬರ್ತಾ ಇದೆ, ಇನ್ನು ಕೆಲವೇ ದಿನಗಳಲ್ಲಿ ನಿನ್ನ ಸಾವು ಹತ್ತಿರ ಇದೆ, ಎಚ್ಚರವಾಗಿರು, ಏನು ರಕ್ಷಣೆ ಮಾಡ್ಕೊ ನೀನು ಅಂತ. ಹೇಗೆ ರಕ್ಷಣೆ ಮಾಡ್ಕೊಳ್ಳೋದು? ಸಾಧ್ಯವೇ ಇಲ್ಲ ರಕ್ಷಣೆ ಮಾಡಲಿಕ್ಕೆ. ನಾನು ಹೇಗೆ ನಿನ್ನಂಥ, ನಾನು ಹೇಳಿದ್ದೀನಿ ಸ್ತ್ರೀಯಿಂದ ನನಗೆ ವಧೆ ಬರಬಾರ್ದು, ಆದರೆ ಸ್ತ್ರೀಯೇ ನನ್ನನ್ನು ಸಾಯಿಸಿದಾಗ ಕನಸು ಬಿದ್ದಿತ್ತು ನನಗೆ ಅಂತ. ಹೌದಪ್ಪ, ನಾನೇ ನಿನ್ನನ್ನು ಸಾಯಿಸ್ತಕ್ಕಂಥ, ನಾನೇ ನಿನ್ನ ವಧೆ ಮಾಡ್ತೀನಿ, ತನ್ಮೂಲಕ ನಿನಗೆ ಒಂದು ವರ ಕೊಡ್ತೀನಿ, ನಿನ್ನ ಪಾದ ಕಮಲಗಳಲ್ಲಿ ಸದಾ ಇರುವ ಹಾಗೆ ಮಾಡ್ತೀನಿ ನಿನ್ನನ್ನು ಅಂತ. ಅವನಿಗಾಗಿ ಎಚ್ಚರ ಆಯಿತು. ರಾಕ್ಷಸ ಆಗಿದ್ದಂಥವನಿಗೂ ಅಂತ್ಯಕಾಲ ಬಂದಾಗ ಎಂಥವ್ರಿಗೂ ಒಂದು ಎಚ್ಚರಿಕೆ ಅನ್ನೋದು ಬರುತ್ತೆ. ಕೊನೆಗಾಲ ಅಂತಕ್ಕಂಥ ಬಂದಾಗ ಪರಿವರ್ತನೆಗೆ ಒಂದು ಅವಕಾಶ ಆಗುತ್ತೆ. ಆ ರೀತಿಯಲ್ಲಿ ಅವನಿಗೆ ಆಯಿತು, ಓಹೋ ನನ್ನ ಕಾಲ ಮುಗೀತು ಅಂತ. ಹಾಗೆ ಕಾತ್ಯಾಯಿನಿ ಅಂತಕ್ಕಂಥವಳು ಮಹಿಷಾಸುರನನ್ನು ಮರ್ದನ ಮಾಡಲಿಕ್ಕಾಗಿ ಆವಿರ್ಭವಿಸಿದಂಥವಳು. ಮಹಾಲಕ್ಷ್ಮಿ ಸ್ವರೂಪದಲ್ಲಿ ಕಂಗೊಳಿಸಿ ಅವನು ಬೇರೆ ಬೇರೆ ನಾನಾ ರೂಪಗಳನ್ನು, ಆನೆಯ ರೂಪದಲ್ಲಿ, ಸಿಂಹ ರೂಪದಲ್ಲಿ, ಹಲವು ರೂಪಗಳನ್ನು ತಾಡಿ ಆ ಯುದ್ಧ ಅನ್ನೋದೇ ಬಹಳ ವಿಸ್ತಾರವಾಗಿದೆ. ದೇವಿ ಭಾಗವತದಲ್ಲಿ ನಾವು ಕಾಣ್ತೀವಿ. ಅಂತೂ ಕೊನೆಗೆ ಮಹಿಷಾಸುರನ ಸಂಹಾರ ಆಯಿತು. ಅದನ್ನು ಮಾಡಿದ್ದು ಯಾರು ಅಂತಂದರೆ ಮಹಾಲಕ್ಷ್ಮಿ. ಮಹಾಕಾಳಿ ಮಧುಕೈಟಭರನ್ನು ಸಂಹಾರ ಮಾಡಿದರೆ ಈ ಮಹಾಲಕ್ಷ್ಮಿ ಮಹಿಷಾಸುರನನ್ನು ಮರ್ದನ ಮಾಡಿದಳು. ಕತ್ಯ ಗೋತ್ರ ಸಮುದ್ಭವೆಯಾಗಿರತಕ್ಕಂಥ ಆ ಮಹಾಲಕ್ಷ್ಮಿ ಮಹಿಷಾಸುರನ ಮರ್ದನಕ್ಕಾಗಿ ಅವತರಿಸಿದ ಈ ಸ್ವರೂಪವೇ ಕಾತ್ಯಾಯಿನಿ ಸ್ವರೂಪ. ಅದನ್ನು ನಾವು ನಾಳೆ ಈ ದಿವಸವೂ ಪಂಚಮಿ ಇರೋದರಿಂದಾಗಿ ನಾಳೆ ಷಷ್ಠಿ ತಿಥಿ ಬರುವುದರಿಂದ ಇದನ್ನು ನಾಳೆ ಆರಾಧನೆ ಮಾಡಬೇಕು. ಈ ದಿವಸ ನೆನ್ನೆ ಏನು ಮಾಡಿದ್ರೋ ಲಲಿತಾ ಪಂಚಮಿ, ಲಲಿತಾ ಆರಾಧನೆ, ಅದನ್ನೇ ಈ ದಿವಸವೂ ಲಲಿತಾ ಸಹಸ್ರನಾಮ ಹೇಳ್ಕೊಳ್ತಕ್ಕಂಥದ್ದು ನೋಡಿ. ದಿವಸವೂ ನೀವು ಏನು ನೆನ್ನೆ ಏನು ಪೂಜೆ ಅಂದರೆ ಒಂದೊಂದು ದಿವಸವೂ ಒಂದೊಂದು ಪೂಜೆಗೆ ಅವಕಾಶ ಇದೆ. ಒಂದೊಂದು ಬಾರಿ ಒಂದೇ ತಿಥಿ ಸ್ವಲ್ಪ ವಿಸ್ತಾರವಾಗಿರುತ್ತೆ. ಇದಕ್ಕೆ ನಾವು ಏನೋ ಆತಂಕವೋ ಗಾಬರಿಯೋ ಬೇಕಾಗಿಲ್ಲ. ಅಮ್ಮನವರಿಗೆ 9 ದಿನ ಪೂಜೆ ಅಂತಂದರೆ ಈ ದಿವಸ 11 ದಿನ ಬಂದಿದೆ. ಅದೇನು ತೊಂದರೆ ಇಲ್ಲ, ಅದು ಬರ್ತದೆ, ಹಾಗಿರ್ತದೆ. ಯಾವ ಒಂದೊಂದು ವರ್ಷದಲ್ಲಿ ಒಂದೊಂದು ರೀತಿಯಲ್ಲಿ ಆಗುತ್ತೆ. ಹೀಗಾಗಿ ಈ ದಿವಸ ನೀವು ಪಂಚಮಿ ಅಂದರೆ ನೆನ್ನೆ ಏನೇನು ಮಾಡಿದ್ರು, ಕದಳಿ ಫಲ, ನೆನ್ನೆ ನಾನು ಹೇಳಿದೆ, ಆ ಕದಳಿ ಫಲವನ್ನು ಕೊಡೋದರಿಂದಾಗಿ ಎಂತಹ ಫಲ ಬರ್ತದೆ ಅಂತ. ಹೀಗಾಗಿ ಅಲ್ಲಿ ಮೇಧಾವಾನ್ ಪುರುಷೋ ಭವೇತ್ ಅಂತ ಹೇಳಿದೆಯಲ್ಲ, ಹೀಗಾಗಿ ಈ ದಿವಸ ಕೂಡ ಕದಳಿ ಯಾರು ಕೊಟ್ಟಿಲ್ವೋ ಅವರು ಅದನ್ನು ಕೊಡ್ತಕ್ಕಂಥದ್ದು, ಅದನ್ನು ಮಾಡಬಹುದು. ಇನ್ನು ನಾಳೆ ದಿವಸ ನೀವು ಏನನ್ನು ಹೇಗೆ ಆರಾಧಿಸಬೇಕು, ಯಾವುದನ್ನು ಸಮರ್ಪಣೆ ಮಾಡಬೇಕು ಅಂತಂದರೆ, ನಾಳೆಯ ದಿವಸ ನೀವು ಆ ತಾಯಿಯನ್ನು ಯಥಾ ಪ್ರಕಾರ ನಾನು ಹೇಳ್ತಾ ಇದ್ದೀನಿ,
ಪ್ರತಿ ದಿವಸ ವಿಗ್ರಹವನ್ನಿಟ್ಟು ಅದಕ್ಕೆ ಅಭಿಷೇಕ ಯಾವುದರಲ್ಲಿ ಮಾಡಬೇಕು ಮತ್ತು ಏನನ್ನು ನೈವೇದ್ಯವಾಗಿ ಸಮರ್ಪಣೆ ಮಾಡಿ ಅದನ್ನು ದಾನ ಮಾಡಬೇಕು ಎಲ್ಲದಕ್ಕೆ ಅನ್ವಯ ಆಗುತ್ತೆ ಅದು. ನಾಳೆ ಷಷ್ಠೀ ತಿಥೌ ಮಧುಪ್ರೋಕ್ತಂ ದೇವಿ ಪೂಜನ ಕರ್ಮಣಿ. ದೇವಿ ಪೂಜೆಯನ್ನು ಮಧು ಅಂತಂದರೆ ಜೇನನ್ನು ಸಮರ್ಪಣೆ ಮಾಡಬೇಕು ಅಂತ ಇದೆ. ಹೀಗಾಗಿ ನಾಳೆ ದಿವಸ ನೀವು ತಾಯಿಗೆ ವಿಶೇಷವಾಗಿ ಜೇನಿನ ಅಭಿಷೇಕವನ್ನು ನೆರವೇರಿಸಿ ಆನಂತರದಲ್ಲಿ ಷೋಡಶೋಪಚಾರ ಜೊತೆಗೆ ಜೇನು ಯಥೇಚ್ಛವಾಗಿ ಸಮರ್ಪಣೆ ಮಾಡಿ ಅಂತ. ನಂತರದಲ್ಲಿ ಜೇನನ್ನು ತಗೊಂಡು ಹೋಗಿ ನೀವು ದೇವಸ್ಥಾನಗಳಿಗೆ ಅಥವಾ ಸದ್ಬ್ರಾಹ್ಮಣರಿಗೆ ದಾನ ಮಾಡ್ತಕ್ಕಂಥದ್ದು. ಪುಟ್ಟ ಡಬ್ಬಿ ಅಂತಲ್ಲ, ಒಂದು ಸ್ವಲ್ಪ ಕೊಟ್ಟರೆ ನೋಡಿ ಅಧಿಕವಾಗಿ ಕೊಡಬೇಕು. ಹೀಗಾಗಿ ನೀವು ಸ್ವಲ್ಪ ಮಟ್ಟಿಗಿನ ಜೇನನ್ನು ಸಮರ್ಪಣೆ ಮಾಡಿ ನಾಳೆ ದಿವಸ ದುರ್ಗಾ ಸನ್ನಿಧಾನಗಳಿಗೆ ಸದ್ಬ್ರಾಹ್ಮಣ ನಿಮಗೆ ಯಾರಿಗೆ ಮನಸ್ಸಿಗೆ ಶ್ರದ್ಧೆ ಅಂತ ಅನಿಸುತ್ತೋ ಅಲ್ಲಿಗೆ ತಗೊಂಡು ಹೋಗಿ ಜೇನನ್ನು ಕೊಡೋದರಿಂದ ಕಾಂತಿರ್ಭವೇತ್ ಅಂತ ಹೇಳಿದೆ. ನಿಮಗೆ ಸೌಂದರ್ಯ ರೂಪದಲ್ಲಿ ಒಂದು ಕಾಂತಿ ಅನ್ನೋದು ಪ್ರಕಟವಾಗುತ್ತೆ ಅನ್ನೋದನ್ನು ಸೂಚಿಸಿದೆ. ಹೀಗಾಗಿ ನೀವು ನಾಳೆ ದಿವಸ ಮಾಡ್ತಕ್ಕಂಥದ್ದು ಜೇನಿನ ದಾನ. ಅದರಿಂದ ನಿಮಗೇನಪ್ಪ ಅಂದರೆ ಕಾಂತಿ, ದೇಹದಲ್ಲಿ ಒಂದು ಸೌಂದರ್ಯ ಅಂತಕ್ಕಂಥದ್ದು ಬರ್ತದೆ ಅಂತ ಒಂದು ನಂಬಿಕೆ ಇದೆ. ಹೀಗಾಗಿ ನಾಳೆ ದಿವಸ ಈ ಒಂದು ಆರಾಧನೆಯನ್ನು ತಾಯಿಯಲ್ಲಿ ಸಮರ್ಪಣೆ ಮಾಡಬಹುದು ತಾವು. ಶಾಸ್ತ್ರಿಗಳೇ, ಈ ದಿನ 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮಿಥುನ ರಾಶಿಯಲ್ಲಿ ಗುರು ಇರತಕ್ಕಂಥದ್ದು, ಸಿಂಹರಾಶಿಯಲ್ಲಿ ಶುಕ್ರ ಹಾಗೂ ಕೇತುಗಳ ಯುತಿಯನ್ನು ನೋಡ್ತಾ ಇದ್ದೀವಿ. ಇನ್ನು ಕನ್ಯಾ ರಾಶಿಯಲ್ಲಿ ರವಿ, ಬುಧ ಹಾಗೂ ಮಾಂದಿ ಉದಿಯಾಗಿದೆ ಈ ದಿವಸ. ಇನ್ನು ಕುಜ ಇರತಕ್ಕಂಥದ್ದು ಈ ತುಲಾ ರಾಶಿಯಲ್ಲಿ, ಚಂದ್ರ ಇರತಕ್ಕಂಥದ್ದು ವೃಶ್ಚಿಕ ರಾಶಿಯಲ್ಲಿ, ಇನ್ನು ರಾಹು ಶನಶ್ಚರನ ನೋಡ್ತಾ ಇದ್ದೀವಿ, ಅದು ಕುಂಭಮೇನಗಳಲ್ಲಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಸುಖಾಧಿಪತಿ ಚಂದ್ರ ಅಷ್ಟಮದಲ್ಲಿದ್ದಾನೆ. ಸುಖಹಾನಿ ಅನ್ನೋದನ್ನು ಹೇಳುತ್ತೆ. ಅಷ್ಟಮದಲ್ಲಿದ್ದರೆ ಚಂದ್ರನಿಗೆ 6ನೇ ಮನೆ 8ನೇ ಮನೆಯಲ್ಲಿ ಚಂದ್ರ ಒಳ್ಳೆಯ ಫಲ ಕೊಡೋದಿಲ್ಲ. ಹೀಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ದುಃಖ ಉಂಟಾಗುತ್ತೆ, ನಷ್ಟ ಉಂಟಾಗುತ್ತೆ, ಮನಸ್ಸಿಗೆ ವ್ಯಥೆ, ಸೋಲು, ಚರ್ಚೆಗಳಲ್ಲಿ ವಾದ, ಇವುಗಳಲ್ಲಿ ಸೋಲು ಉಂಟಾಗುತ್ತೆ. ಹೀಗಾಗಿ ಹೆಣ್ಣು ಮಕ್ಕಳು ಬಹಳ ಹುಷಾರಾಗಿರಿ. ಅಲ್ಲಿ ಇಲ್ಲಿ ಆರೋಪಗಳು ಬಂದ್ಬಿಡೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಜಾಗ್ರತೆ ಬೇಕು. ಇನ್ನು ನಿಮ್ಮ ರಾಶಿಯಿಂದ ಮಾಂದಿ ಷಷ್ಠದಲ್ಲಿದ್ದರೆ ಸ್ವಲ್ಪ ರೋಗ ಬಾಧೆ ಬರುತ್ತದೆ. ಬುಧನ ಜೊತೆಗಿದ್ದಾಗ ಸ್ಕಿನ್ ಅಲರ್ಜಿ ಉಂಟಾಗುತ್ತೆ. ಹೀಗಾಗಿ ಸ್ವಲ್ಪ ಆರೋಗ್ಯದ ಕಡೆ ಕಾಳಜಿ ಮಾಡಿ. ಇನ್ನು ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ. ಔಷಧ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ರಾಸಾಯನಿಕ ರಸಗೊಬ್ಬರಗಳು ಅಂತೀವಲ್ಲ, ಅಂಥ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ಪೆಸ್ಟಿಸೈಡ್ಸ್ ತುಂಬ ಚೆನ್ನಾಗಿದೆ. ಲಾಭ ನಿರೀಕ್ಷೆ ಮಾಡಬಹುದು ಈ ದಿವಸ. ಇನ್ನು ಸ್ನೇಹಿತರ ಸಹಕಾರ ತುಂಬ ಚೆನ್ನಾಗಿದೆ. ಸ್ನೇಹಿತರ ಆಪ್ತ ವಲಯ ಅವರಿಂದ ಹಿತ ಇತ್ಯಾದಿಗಳನ್ನು ಕಾಣಲಿಕ್ಕೆ ಅವಕಾಶ ಇದೆ ಈ ದಿವಸ. ಅದೇ ಚಂದ್ರ ಅಷ್ಟಮದಲ್ಲಿರೋ ಕಾರಣದಿಂದಾಗಿ ಕ್ಷೀರ ಸಮರ್ಪಣೆ ಮಾಡಿ. ಸರ್ವ ದುಃಖಾತಿಗೋ ಭವೇತ್ ಅಂತ ಹೇಳಿದೆ ಅಲ್ಲಿ. ಹೀಗಾಗಿ ಕ್ಷೀರ ಸಮರ್ಪಣೆ ಮಾಡೋದರಿಂದಾಗಿ ಅಮ್ಮನವರ ಸನ್ನಿಧಾನಕ್ಕೆ ಅಥವಾ ಕ್ಷೀರ ದಾನ ಮಾಡೋದರಿಂದಾಗಿ ಬಹಳ ಒಳ್ಳೆಯದು. ಇನ್ನು ವೃಷಭ ರಾಶಿಯವರಿಗೆ ಚಂದ್ರ ಸಪ್ತಮದಲ್ಲಿದ್ದಾನೆ. ಆದರೆ ಪಕ್ಷದ ಬಲ ಇದೆ ಅವನಿಗೆ. ನೀಚ ಸ್ಥಾನದಲ್ಲಿದ್ದಾನೆ. ಆದರೆ ಪಕ್ಷೋದ್ಭವಂ ಹಿಮಕರಸ್ಯ ವಿಶಿಷ್ಟಮಾಹು ಅಂತ ಶಾಸ್ತ್ರವಾಣಿ. ಹೀಗಾಗಿ ಅನುಕೂಲ ಉಂಟಾಗುತ್ತೆ. ಸಂಗಾತಿಯಲ್ಲಿ ಸಾಮರಸ್ಯ, ಅನುಕೂಲ, ಅನ್ಯೋನ್ಯತೆ, ದಾಂಪತ್ಯದಲ್ಲಿ ಒಂದು ರೀತಿಯ ಐಕಮತ್ಯ ಇದೆಲ್ಲ ಇದೆ. ಇನ್ನು ಈ ದಿವಸ ವ್ಯಾಪಾರಿಗಳಿಗೂ ಚೆನ್ನಾಗಿದೆ. ಹಾಲು ಹೈನು ವ್ಯಾಪಾರಿಗಳಿಗೆ, ಮೊಸರು, ಡೈರಿ ಪ್ರಾಡಕ್ಟ್ ಅಂತ ಏನಂತೀವಿ, ಆ ಕ್ಷೇತ್ರದಲ್ಲಿರೋರಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ವೃತ್ತಿಯಲ್ಲೂ ಅಷ್ಟೇ ತುಂಬ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಹಿರಿಯರ ಸಹಕಾರ ಇತ್ಯಾದಿಗಳನ್ನು ಕಾಣಬಹುದು. ಈ ದಿವಸ ಸ್ವಲ್ಪ ಉದರ ಬಾಧೆ ಬರುತ್ತೆ ನಿಮಗೆ. ಹಾಗಾಗಿ ಹುಷಾರು. ಆಹಾರದಲ್ಲಿ ತೊಂದರೆ ಮಾಡ್ಕೋಬೇಡಿ. ಮತ್ತು ಮಕ್ಕಳ ವಿಚಾರದಲ್ಲಿ ನೋಡಿ, ಸ್ವಲ್ಪ ಕಿರಿಕಿರಿ, ಅವರ ಒಂದು ವರ್ತನೆ ನಿಮಗೆ ಸ್ವಲ್ಪ ಅಸಮಾಧಾನ ತಂದು ಕೊಡುತ್ತೆ. ಹೀಗಾಗಿ ಅದರ ಕಡೆ ಗಮನ ಇರಲಿ. ಏನು ಬುದ್ಧಿ ಕೂಡ ಬುಧನ ಜೊತೆಗೆ ಮಾಂದಿ ಸೇರಿದ್ರೆ ಬುದ್ಧಿ ದೌರ್ಬಲ್ಯ, ಕೆಟ್ಟ ಆಲೋಚನೆಗಳು ಅಥವಾ ತಪ್ಪು ನಿರ್ಧಾರಗಳು, ಯಾರನ್ನೂ ಸಪೋರ್ಟ್ ಮಾಡಿಬಿಡ್ತೀರಾ, ಅಗತ್ಯ ಅವರು ವಿರೋಧವಾಗಿರ್ತಾರೆ, ಅಂಥವ್ರ ಜೊತೆಗೆ ಸೇರ್ಕೊಂಡ್ಬಿಡ್ತಕ್ಕಂಥದ್ದು ಇದೆಲ್ಲ ಇರ್ತದೆ. ಹೀಗಾಗಿ ಇದರ ನಿವಾರಣೆಗೆ ಯಾದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಇದನ್ನು ಹೇಳ್ಕೊಳ್ಳಿ. ಮಿಥುನ ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಧನಾಧಿಪತಿ ಚಂದ್ರ 6ನೇ ಮನೆಯಲ್ಲಿದ್ದಾನೆ. ಹೀಗಾಗಿ
ಸ್ತ್ರೀಯರಿಗೆ ಸಾಲ ಬಾಧೆ ಉಂಟಾಗಬಹುದು, ಸ್ವಲ್ಪ ಹುಷಾರು, ಸಾಲದ ವಿಚಾರದಲ್ಲಿ ಎಚ್ಚರವಾಗಿರಿ. ಮತ್ತು ಬಂಧುದ್ವೇಷ ಅಂತ ಕರೀತಾರೆ. ಹೀಗಾಗಿ ಬಂಧುಗಳಲ್ಲಿ ಏನೋ ವೈಷಮ್ಯ, ಜಗಳ, ಕಲಹ ಇವುಗಳು ಅತಿಯಾಗುವ ಸಾಧ್ಯತೆ ಕೂಡ ಇದೆ, ಸ್ವಲ್ಪ ಎಚ್ಚರ ವಹಿಸಿ. ಇನ್ನು ಉಳಿದ ಹಾಗೆ ಈ ದಿವಸ ಪ್ರಯಾಣದಲ್ಲೂ ತೊಂದರೆ ಸೂಚಿಸ್ತಾ ಇದೆ. ಹೀಗಾಗಿ ಸ್ನೇಹಿತರ ಜೊತೆಗೋ ಅಥವಾ ಬಂಧುಗಳ ಜೊತೆಗೋ ಇಲ್ಲೋ ಟ್ರಿಪ್ ಹೊರಡೋಣ ಮತ್ತೊಂದು ಅನ್ನೋ ಯೋಚನೆ ಇದ್ದರೆ, ರಜಾ ಬಂತು, ರಜಾ ಹಾಕೋದು, ಸುದೀರ್ಘವಾದ ರಜಾ ಇದೆ, ಹೀಗಾಗಿ ಈ ಹೊತ್ತಿನಿಂದ ರಜಾ, ಈ ಥರ ಹೊರಟ್ರೆ ಹುಷಾರು, ಪ್ರಯಾಣದಲ್ಲಿ ತೊಂದರೆ ಸೂಚಿಸ್ತಾ ಇದೆ. ಮತ್ತು ಸ್ನೇಹಿತರ ಜೊತೆಗೆ ಜಗಳ, ಚಾಲಕರು ಮತ್ತು ಪ್ರಯಾಣಿಕರು, ನೀವು ಕ್ಯಾಬಲ್ಲಿ ಹೋಗ್ತಾ ಇದ್ದರೆ ಅಲ್ಲಿ ಏನೋ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ, ಇದನ್ನೆಲ್ಲ ಸೂಚಿಸ್ತಾ ಇದೆ, ಎಚ್ಚರವಾಗಿರಿ. ಇನ್ನು ಶಿಕ್ಷಣ ಕ್ಷೇತ್ರಗಳು ನೋಡಿ, ಅಲ್ಲಿ ಏನೋ ಜಗಳ, ಕಲಹ ಇಂಥದ್ದು ಒಂದು ವಾತಾವರಣ ಇರ್ತದಲ್ಲ, ಅವ್ರನ್ನ ಕಂಡ್ರೆ ಇವ್ರಿಗಾಗಲ್ಲ, ಇವ್ರನ್ನ ಕಂಡ್ರೆ ಅವ್ರಿಗೆಲ್ಲ ವೃತ್ತಿ ವೈಷಮ್ಯ ಅಂತ ಆ ಥರದ್ದು ಬಂದುಬಿಡೋ ಸಾಧ್ಯತೆ ಇರ್ತದೆ, ಗಮನ ಇರಲಿ. ಇನ್ನು ಉಳಿದ ಹಾಗೆ ದಿವಸ ನಿಮಗೆ ಸಂಗಾತಿಯಲ್ಲಿ ಸಾಮರಸ್ಯ, ಅನ್ಯೋನ್ಯತೆ ಇದು ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಈ ಜಗಳದಿಂದ ಹೊರಗೆ ಬರಲಿಕ್ಕೆ, ಸಾಲ ಬಾಧೆ ಹೊರಗೆ ಬರಲಿಕ್ಕೆ ನರಸಿಂಹ ಪ್ರಾರ್ಥನೆ ಮಾಡ್ಕೊಳ್ಳಿ. ಇನ್ನು ಕರ್ಕಟಕ ರಾಶಿ, ಕರ್ಕಟಕ ರಾಶಿಯವರಿಗೆ ದಿವಸ ಸ್ವಲ್ಪ ಭಯದ ವಾತಾವರಣ, ಆತಂಕದ ವಾತಾವರಣ ಸೂಚಿಸ್ತಾ ಇದೆ. ನಂಬಿಕೆ ಹಾಳಾಗಿಬಿಡುತ್ತೆ, ವಿಶ್ವಾಸ ಹೊರಟೋಗ್ಬಿಡೋ ಸಾಧ್ಯತೆ ಇರ್ತದೆ. ಯಾರು ಆಪ್ತರಲ್ಲಿ, ಸೇವಕರು, ಸಹಾಯಕರು ಇಂಥವರಲ್ಲಿ ಯಾವುದೋ ಒಂದು ವಿಶ್ವಾಸದಿಂದ ಏನು ಕೊಟ್ಟಿರ್ತೀರ ಅದು ಕಳೆದು ಹೋಗಿಬಿಡುತ್ತೆ, ಅಥವಾ ಇನ್ನೇನು ಈ ರೀತಿಯ ತೊಂದರೆ ಸೂಚಿಸ್ತಾ ಇದೆ, ಹುಷಾರು. ಆದರೆ ಸ್ತ್ರೀಯರಿಗೆ, ಹೆಣ್ಣು ಮಕ್ಕಳಿಗೆ ಬುದ್ಧಿಶಕ್ತಿ ಚೆನ್ನಾಗಿದೆ, ಆಲೋಚನಾ ಶಕ್ತಿ ಚೆನ್ನಾಗಿರುತ್ತೆ, ಎಲ್ಲ ನಿಭಾಯಿಸುವ ಶಕ್ತಿ, ಅದು ತುಂಬ ಮ್ಯಾನೇಜ್ಮೆಂಟ್ ಸ್ಕಿಲ್ ಅಂತಾರೆ ಅದನ್ನು, ಅದು ತುಂಬ ಚೆನ್ನಾಗಿದೆ ಕರ್ಕಟಕ ರಾಶಿಯವರು. ಈ ದಿವಸ ಸಂಗಾತಿಯ ಸಹಕಾರ ಇದೆಲ್ಲ ತುಂಬ ಚೆನ್ನಾಗಿದೆ. ಈ ದಿವಸ ವೃತ್ತಿಯಲ್ಲೂ ಅನುಕೂಲದ ವಾತಾವರಣ ಇದೆ. ಈ ದಿವಸ ಹೆಚ್ಚಿನ ಪಾಲು ಚೆನ್ನಾಗಿದೆ. ಈ ಭಯ, ಇದರ ನಿವಾರಣೆಗೆ ದುರ್ಗಾ ಸನ್ನಿಧಾನದಲ್ಲಿ ನೀವು ಈ ದಿವಸ ಒಂದು ಅಭಿಷೇಕ ಮಾಡಿಸಿ. ಇನ್ನು ಸಿಂಹರಾಶಿ, ಸಿಂಹರಾಶಿಯವರಿಗೆ ಈ ದಿವಸ ಆಹಾರದಲ್ಲಿ ವ್ಯತ್ಯಾಸ ಇದೆ ಮತ್ತು ಮಾತು ತುಂಬ ಚೆನ್ನಾಗಿ ಮಾತಾಡಿ ಕೊನೆಗೆ ಯಾವುದೋ ಒಂದು ಸಂದರ್ಭದಲ್ಲಿ ತೊಂದರೆ ಮಾಡ್ಕೋತೀರ. ಹೀಗಾಗಿ 1000 ಬಣ್ಣ ಮಸಿ ನುಂಗ್ತು ಅಂತ ಒಂದು ಗಾದೆ. ಒಳ್ಳೆಯ ರಂಗೋಲೆ ಹಾಕಿಬಿಟ್ಟು ಒಂದು ಸಣ್ಣ ಮಸಿ ಬೆಳೆದ್ರೆ ಅವಲಕ್ಷಣ ಆಗಿಬಿಡುತ್ತೋ ಆ ರೀತಿಯಲ್ಲಿ ಎಲ್ಲ ಮಾತಾಡಿ ಕೊನೆಗೆ ಕೆಟ್ಟದಾಗ್ಬಿಡುತ್ತೆ. ಹೀಗಾಗಿ ಮಾತಿನಲ್ಲಿ ಎಚ್ಚರವಾಗಿರಿ. ವಿದ್ಯಾರ್ಥಿಗಳು ಬಹಳ ಎಚ್ಚರಿಕೆಯಿಂದ ಇರಬೇಕು ಈ ದಿವಸ. ಇನ್ನು ನಿಮ್ಮ ರಾಶಿಯಿಂದ ಚತುರ್ಥದಲ್ಲಿ ಚಂದ್ರ ಇದೆ, ದಿಗ್ಬಲ. ಹೀಗಾಗಿ ಕೃಷಿಕರಿಗೆ, ಕೃಷಿ ಉತ್ಪನ್ನಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ಆ ಕ್ಷೇತ್ರಗಳಲ್ಲಿ ಬಿಸ್ನೆಸ್ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಮತ್ತು ವಾಟರ್ ಸೋರ್ಸಲ್ಲಿ ಇರ್ತಕ್ಕಂಥ ಕೆಲಸಗಾರರಿಗೆ ತುಂಬ ಚೆನ್ನಾಗಿದೆ. ಮುಖ್ಯವಾಗಿ ಸ್ನೇಹಿತರ ಜೊತೆಗೆ ತುಂಬ ಆತ್ಮೀಯತೆ, ಒಡನಾಟ ಚೆನ್ನಾಗಿದೆ. ಬಂಧುಗಳಲ್ಲಿ ಒಳ್ಳೆಯ ವಿಶ್ವಾಸ ಇದೆ. ಪ್ರಾರ್ಥನೆಗೆ ದಿವಸ ಮಾತು ವಾಗ್ವ್ಯಯ ಆಗಬಾರ್ದು, ಮಾತು ನಷ್ಟ ಆಗಬಾರ್ದು. ಹೀಗಾಗಿ ವಾಗೀಶ್ವರಿ ಪ್ರಾರ್ಥನೆ ಮಾಡಿ. ಇನ್ನು ಕನ್ಯಾ ರಾಶಿ, ಕನ್ಯಾ ರಾಶಿಯವರಿಗೆ ದಿವಸ ಆರೋಗ್ಯ ವ್ಯತ್ಯಾಸ ಆಗುತ್ತೆ. ಸ್ಕಿನ್ ಅಲರ್ಜಿ, ನಿಮಗೂ ಕೂಡ ಹುಷಾರು, ಎಚ್ಚರವಾಗಿರಿ. ಇನ್ನು ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ಹೆಚ್ಚಿನ ಅನುಕೂಲ, ಸೌಕರ್ಯ, ಸಹಕಾರ ಇವೆಲ್ಲ ತುಂಬ ಚೆನ್ನಾಗಿದೆ. ಹೊಸ ಅವಕಾಶಗಳಿಗೆ ದಾರಿ ಚೆನ್ನಾಗಿದೆ. ಇನ್ನು ಈ ದಿವಸ ಸಹೋದರ ಸಹಕಾರ ತುಂಬ ಚೆನ್ನಾಗಿದೆ. ಸೇವಕರಿಂದ ಅನುಕೂಲಗಳು ಉಂಟಾಗ್ತಕ್ಕಂಥದ್ದು ಇದೆಲ್ಲ ತುಂಬ ಚೆನ್ನಾಗಿದೆ. ಮುಖ್ಯವಾಗಿ ಒಳ್ಳೆಯ ಉಪದೇಶ ಸಿಗುತ್ತೆ, ಯಾರಿಂದಲೂ ಏನೋ ಒಂದು ಹೊಸ ವಿಚಾರ ತಿಳಿತಕ್ಕಂಥದ್ದು, ಇದನ್ನು ಸೂಚಿಸ್ತಾ ಇದೆ. ಚೆನ್ನಾಗಿದೆ. ಬುದ್ಧಿಬಲ ಇದೆ, ಸಂಗಾತಿಯಲ್ಲಿ ಅನ್ಯೋನ್ಯತೆ, ಸಾಮರಸ್ಯ ಇದೆ. ಹೀಗೆ ಹೆಚ್ಚಿನ ಒಳ್ಳೆಯ ಫಲ ಇದೆ, ಸಂಶಯ ಬೇಡ. ಆರೋಗ್ಯ ದೃಷ್ಟಿಯಿಂದ ನರಸಿಂಹ ಕವಚ ಕೇಳಿಸ್ಕೊಳ್ಳಿ. ಇನ್ನು ತುಲಾರಾಶಿ, ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ, ಹಣ ಸಂಪಾದನೆಗೆ ದಾರಿ. ನೀವು ಮಾಡಿದ ಕೆಲಸಕ್ಕೆ ಆವತ್ತಿಂದ ಅವತ್ತು ಏನು ಲೆಕ್ಕ ಚುಕ್ತ ಅಂತಾರಲ್ಲ, ಆ ರೀತಿಯಲ್ಲಿ ನಿಮಗೆ ಹಣಕಾಸು ಬಂದು ಸೇರಿಬಿಡುತ್ತೆ. ಮಾತಿನ ಸೌಕರ್ಯ ಚೆನ್ನಾಗಿದೆ, ಕುಟುಂಬ ಸಹಕಾರ ಚೆನ್ನಾಗಿದೆ, ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲಕರವಾಗಿದೆ. ಹೆಣ್ಣು ಮಕ್ಕಳಿಗೆ ಒಂದು ಬಲ ಇದೆ. ಹೆಣ್ಮಕ್ಳು ಮಾತಾಡಿ ಮನೆಯಲ್ಲಿ ನೋಡಿ, ಹೆಣ್ಣುಮಕ್ಳಿಗೆ ವಿಶೇಷ ಗೌರವ ಸಿಗುತ್ತೆ, ಅವ್ರ ಮಾತಿಗೆ ಬೆಲೆ ಜಾಸ್ತಿ. ಅದು ಈ ದಿವಸ. ಇನ್ನು ಈ ದಿವಸ ಸ್ವಲ್ಪ ವ್ಯಯ ನಷ್ಟವೂ ಇದೆ. ಹಣ ಬರುತ್ತೆ, ಬಂದ ಹಣ ಸ್ವಲ್ಪ ಖರ್ಚು ಆಗುತ್ತೆ, ಹುಷಾರು. ಹೆಚ್ಚಿನ ಓಡಾಟ ಸೂಚಿಸ್ತಾ ಇದೆ. ಸ್ನೇಹಿತರ ಜೊತೆಗೆ, ಫ್ರೆಂಡ್ಸ್ ಜೊತೆಗೆ ತುಂಬ ಅಲೆದಾಟ, ಶಾಪಿಂಗು ಮತ್ತು ನಷ್ಟ, ಸಂಪಾದಿಸಿದ್ದೆಲ್ಲ ಹೋಗಿ ಇಟ್ಟು ಬಂದುಬಿಟ್ನಲ್ಲಪ್ಪ ಅಂತ ಈ ಥರ ನೋವು ಇದೆಲ್ಲ ಇದೆ. ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ದಿವಸ ನೋಡಿ, ನಿಮಗೆ ಚಂದ್ರ ಭಾಗ್ಯಾಧಿಪತಿ ಜನ್ಮದಲ್ಲಿದ್ದಾಗ ಅದೃಷ್ಟ. ಹೀಗಾಗಿ ದೈವಾನುಕೂಲದಿಂದ ಹೆಚ್ಚಿನ ಸಹಕಾರ ಉಂಟಾಗುತ್ತೆ. ನಿಮ್ಮ ಕೆಲಸಗಳಲ್ಲಿ ವಿಶೇಷ ಬಲ ಇದೆ, ಲಾಭ ಇದೆ. ಮೆಡಿಕಲ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ರಾಜಕೀಯ ಮತ್ತು ಜನ ಸೇವೆ ಅಂತಹ ಕ್ಷೇತ್ರಗಳಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ಮತ್ತು ಆಯುರ್ವೇದ ಕ್ಷೇತ್ರಗಳಲ್ಲಿರ್ತಕ್ಕಂಥವ್ರಿಗೆ, ಪುರೋಹಿತ ವರ್ಗದಲ್ಲಿರ್ತಕ್ಕಂಥವ್ರು, ಆ ವಲಯದಲ್ಲಿರ್ತಕ್ಕಂಥವ್ರಿಗೆ, ಟೀಚರ್ಸ್ಗೆ ತುಂಬ ಚೆನ್ನಾಗಿದೆ. ಹೆಚ್ಚಿನ ಲಾಭ ಗಳಿಕೆಗೆ ಅವಕಾಶ ಇದೆ ಈ ದಿವಸ. ಇನ್ನು ಈ ದಿವಸ ಮಕ್ಕಳಿಂದಲೂ ಸಹಕಾರ ಉತ್ತಮವಾಗಿರ್ತಕ್ಕಂಥದ್ದು ಈ ಥರದ್ದೆಲ್ಲ ಕಾಣಲಿಕ್ಕೆ ಅವಕಾಶ ಇದೆ. ಪ್ರಾರ್ಥನೆಗೆ ದಿವಸ
ಇಷ್ಟ ದೇವತಾರಾಧನೆ ಮಾಡಿ. ಇನ್ನು ಧನುರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಈ ದಿವಸ ಸ್ವಲ್ಪ ತೊಡಕನ್ನು ಕಾಣ್ತೀರಾ. ತುಂಬ ಜಾಣ್ಮೆಯಿಂದ ಕೆಲಸ ಮಾಡಿದ್ರೂ ಅಲ್ಲೊಂದು ಸ್ವಲ್ಪ ಏನೋ ತಪ್ಪನ್ನು ಹುಡುಕ್ತಾರೆ. ಆ ರೀತಿಯಲ್ಲಿ ನಿಮಗೆ ಸ್ವಲ್ಪ ಮನಸ್ಸಿಗೆ ಬೇಸರ ಆಗುತ್ತೆ ಈ ದಿವಸ. ಇನ್ನು ಈ ದಿವಸ ಸಂಗಾತಿಯಲ್ಲಿ ಸಾಮರಸ್ಯ, ಅನುಕೂಲತೆ, ಅನ್ಯೋನ್ಯತೆ ಕಾಣಲಿಕ್ಕೆ ಅವಕಾಶ ಇದೆ ಈ ದಿವಸ. ಆತ್ಮೀಯರ ಜೊತೆಗೆ ಸ್ವಲ್ಪ ಜಗಳ ಮಾಡ್ಕೊಳ್ತೀರಾ, ಅವರಿಂದ ನಷ್ಟ ಆಯಿತು ಅಂತ ಮನಸ್ಸಿಗೆ ಕೊರಗುತ್ತೀರಾ, ಈ ಥರದ್ದು ಒಂದು ಸ್ವಲ್ಪ ಇದೆ. ಓಡಾಟ ಆಗಿದೆ ನಿಮಗೂ ಕೂಡ, ಅಲೆದಾಟ ಸಾಕಾಗುತ್ತೆ, ಸುಸ್ತಾಗ್ತೀರಾ, ಕಾಲು ನೋವು ಬರುತ್ತೆ, ಈ ಥರದ ಬಾಧೆಗಳೂ ಇದೆ. ಹೀಗಾಗಿ ಈ ದಿವಸ ನೀವು ನೋಡಿ ಅಮ್ಮನವ್ರ ಸನ್ನಿಧಾನದಲ್ಲಿ ಒಂದು ಕ್ಷೀರಾಭಿಷೇಕ ಮಾಡಿಸಿ, ತುಂಬ ಅನುಕೂಲ ಆಗುತ್ತೆ. ಇನ್ನು ಮಕರ ರಾಶಿಯವರಿಗೆ ವೃತ್ತಿಯಲ್ಲಿ ಈ ದಿವಸ ಬಹಳ ವಿಶೇಷವಾದ ಅಧಿಕಾರದ ಬಲ ಬರ್ತದೆ, ಲಾಭ ಇದೆ. ಹೆಣ್ಣುಮಕ್ಕಳಿಗೆ ಬಹಳ ವಿಶೇಷವಾದ ಲಾಭ, ಸಂಗಾತಿಯಿಂದ ತುಂಬ ಸಪೋರ್ಟ್ ಸಿಗುತ್ತೆ ಈ ದಿವಸ. ಮನೆ ಕೆಲಸದಲ್ಲಿ ಹೆಚ್ಚಿನ ಪಾಲು ಅವರು ಏನು ನಿಮಗೆ ಸಹಕಾರ ಕೊಡ್ತಾರೆ, ಆ ರೀತಿಯಲ್ಲಿ ಅನುಕೂಲಕರವಾಗಿದೆ. ಹೆಣ್ಮಕ್ಕಳಿಗೆ ಲಾಭ ಇದೆ. ವಸ್ತ್ರಾಭರಣ ವ್ಯಾಪಾರಿಗಳಿಗೆ ವಿಶೇಷವಾದ ಲಾಭ ಇದೆ. ಹಾಲು ಹೈನುಗಾರಿಗಂತೂ ಯಥೇಚ್ಛವಾದ ಲಾಭ ಸೂಚಿಸ್ತಾ ಇದೆ. ಪುಷ್ಪ, ವಸ್ತ್ರ ಇಂಥ ಕ್ಷೇತ್ರದಲ್ಲಿ ಇರೋರಿಗೆ ಲಾಭ ಇದೆ. ಹೆಚ್ಚಿನ ಪಾಲು ಚೆನ್ನಾಗಿದೆ ರೀ. ತಂದೆ ಮಕ್ಕಳ ಸ್ವಲ್ಪ ಭಿನ್ನಾಭಿಪ್ರಾಯ ಬರಬಹುದು, ಸ್ವಲ್ಪ ಧರ್ಮ ಕಾರ್ಯಗಳಿಗೆ, ಶುಭ ಕಾರ್ಯಗಳಿಗೆ ಸ್ವಲ್ಪ ಅಡ್ಡಿ ಬರಬಹುದು. ಗಣಪತಿ ಪ್ರಾರ್ಥನೆ ಮಾಡಿ. ಇನ್ನು ಕುಂಭರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಬಹಳ ವಿಶೇಷವಾದ ಫಲ ಇದೆ, ಶುಭ ಫಲ, ಶತಸಿದ್ಧವಾಗಿ ಅನುಕೂಲ ಆಗುತ್ತೆ ಈ ದಿವಸ, ಯಾವುದೇ ತೊಂದರೆ ಇಲ್ಲ. ಹೆಣ್ಣುಮಕ್ಕಳಿಗೆ ಬಹಳ ವಿಶೇಷವಾದ ಅಧಿಕಾರದ ಬಲ ಸೂಚಿಸ್ತಾ ಇದೆ. ಚಂದ್ರನ ಬಲದಿಂದಾಗಿ ನಿಮಗೆ ಕಾರ್ಯಸಿದ್ಧಿ. ಇನ್ನು ಸಂಗಾತಿಯಲ್ಲಿ ಮನಸ್ತಾಪ, ಭಿನ್ನಾಭಿಪ್ರಾಯಗಳು, ಈ ದಿವಸ ವಸ್ತು ನಷ್ಟತೆ ಇದೆ. ನೀವು ಚರ್ಚೆಗಳಲ್ಲಿ, ವಾದಗಳಲ್ಲಿ ಭಾಗಿಯಾಗಬೇಡಿ, ಅದು ಸೋಲು ಉಂಟಾಗುತ್ತೆ, ಮನಸ್ಸಿಗೆ ನೋವಾಗುತ್ತೆ, ಆ ಮಟ್ಟಿಗೆ ನಿಮಗೆ ತೊಂದರೆ ಇದೆ. ವಾದದಿಂದ ವೈಷಮ್ಯ, ಜಗಳ, ಕಲಹ, ಇದು ಬಹಳ ಎಚ್ಚರಿಕೆಯಿಂದ ಇರಬೇಕು. ಮತ್ತು ಈ ದಿವಸ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಸಮಾಧಾನ, ಸಹಕಾರ ಇದೆ. ಅಧ್ಯಯನ, ಹೊಸ ಸಂಶೋಧನೆ, ರಿಸರ್ಚ್ ಇಂಥ ಕ್ಷೇತ್ರಗಳಲ್ಲಿ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ನೀವು ಕೂಡ ಗಣಪತಿ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಮೀನರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಹೆಚ್ಚಿನ ಅನುಕೂಲ ಕಾಣಬಹುದು. ಧರ್ಮ ಕಾರ್ಯಗಳು ನೋಡಿ, ದಿವಸ ದಾನ, ಧರ್ಮ, ಯಾವುದೊಂದು ಶುಭ ಚಿಂತನೆ, ಕ್ಷೇತ್ರ ದರ್ಶನ, ಸಜ್ಜನರ ಭೇಟಿ, ಉತ್ತಮರನ್ನು ಸಂಪರ್ಕ ಮಾಡೋದು, ಈ ಥರದ್ದು ಎಲ್ಲ ತುಂಬ ಚೆನ್ನಾಗಿದೆ ರೀ. ಈ ದಿವಸ ಶುಭ ಕಾರ್ಯಗಳನ್ನು ಮಾಡ್ತೀರಾ ನೀವು ಈ ದಿವಸ. ಮತ್ತು ಗುರು ಹಿರಿಯರೇ ಒಂದು ಗೌರವ ಅದು ಉಂಟಾಗುತ್ತೆ ಈ ದಿವಸ. ಸಂಗಾತಿಯಲ್ಲಿ ಮಾತ್ರ ಭಿನ್ನಾಭಿಪ್ರಾಯ ಇದೆ, ಎಲ್ಲ ಸರಿ, ಇಲ್ಲಿ ಮಾತ್ರ ಪ್ರಾಬ್ಲಮ್, ಆ ರೀತಿಯಲ್ಲಿದೆ ಈ ದಿವಸ. ಸಮಾಧಾನವಾಗಿರಿ, ಶಿವಶಕ್ತಿಯರ ಆರಾಧನೆ ಮಾಡಿ, ಅನುಕೂಲ ಆಗುತ್ತೆ. ಸ್ನೇಹಿತರ ಜೊತೆಗೆ ತುಂಬ ಚೆನ್ನಾಗಿದೆ. ಬಂಧುಗಳಲ್ಲಿ ಒಳ್ಳೆಯ ವಿಶ್ವಾಸ ಇದೆ ಈ ದಿವಸ. ಮತ್ತು ಕೆಲಸ ಕಾರ್ಯಗಳಂತೂ ತುಂಬ ಚೆನ್ನಾಗೇ ಇದೆ. ಈ ಸಂಗಾತಿಯ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪಗಳು ಬರಬಹುದು, ಸ್ವಲ್ಪ ಜಾಗ್ರತೆ ಬೇಕು. ಅದರ ನಿವಾರಣೆಗೆ ಹೇಳಿದ್ನಲ್ಲ, ಶಿವಶಕ್ತಿಯರ ಆರಾಧನೆ ಅದು ತುಂಬ ಒಳ್ಳೆಯದು ಈ ದಿವಸ. ಅದನ್ನು ಮಾಡಿ, ಪಾರ್ವತಿ ಪರಮೇಶ್ವರರ ಸ್ತುತಿ ಇದೆಯಲ್ಲ, ಅದು ತುಂಬ ಸಹಕಾರವಾಗುತ್ತೆ, ಅದನ್ನು ಹೇಳ್ಕೊಳ್ಳಿ. ಸರಿ ಶಾಸ್ತ್ರಿಗಳ, ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ 12 ರಾಶಿಗಳ ಫಲಾಫಲದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.